ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮತ್ತು ಆರೋಗ್ಯಕರವಾಗಿರುವಂತಹ ಒಂದು ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷದಲ್ಲಿ ಹೊಸ ರುಚಿಯಲ್ಲಿ ತಂಪಾದ ಆರೋಗ್ಯಕರವಾದ ಜ್ಯೂಸನ್ನು ತಯಾರಿಸಿ ಕುಡಿದು ಹೇಗಿತ್ತು ಅಂತ ತಪ್ಪದೇ ತಿಳಿಸಿ. ಸೊ ಈ ಒಂದು ಜ್ಯೂಸನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸೋಂಪನ್ನು ತಗೊಳ್ತಾ ಇದ್ದೀನಿ. ಇದು ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಸೋಂಪು. ಅದಕ್ಕೆ ಒಂದು 5 ರಿಂದ 6 ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇಷ್ಟನ್ನು ಕೂಡ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಸ್ಟವ್ನ ಪೂರ್ತಿಯಾಗಿ ಲೋ ಫ್ಲೇಮ್ ಇಟ್ಕೊಂಡು ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಬಾಯಿಗೆ ತುಂಬ ತಾಜಾತನವಾಗಿರುವಂಥ ಒಂದು ವಾಸನೆಯನ್ನು ಕೊಡುತ್ತೆ ಸೋಂಪು. ಊಟ ಆದ ನಂತರ ಉಪಯೋಗಿಸ್ತೀವಿ. ಹಾಗೆ ಈ ಜ್ಯೂಸು ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಮತ್ತು ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು. ಸೊ ಈ ರೀತಿಯಾಗಿ ನೀವು ಒಂದು ಪೌಡರ್ನ ಮಾಡಿ ಸ್ಟೋರ್ ಮಾಡಿ ಸುಮಾರು ಒಂದು 6 ತಿಂಗಳವರೆಗೂ ಕೂಡ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್ಸ್. ದೇಹ ತುಂಬ ಹೀಟಾಗಿರುತ್ತೆ ಅನ್ನೋರು ಕೂಡ ಈ ಒಂದು ರೆಸಿಪಿಯನ್ನು ತಯಾರಿಸಿ ನೀವು ಖಂಡಿತ ಈ ಪೌಡರ್ನ ತಯಾರಿಸಿ ಸ್ಟೋರ್ ಮಾಡಿಕೊಂಡು ನಿಮಗೆ ಬೇಕು ಅಂದಾಗ ಇದನ್ನು ಹಾಲಿಗೆ ಅಥವಾ ನೀರಿಗೆ 2 ಥರದಲ್ಲಿ ನಾನು ಈ ಜ್ಯೂಸನ್ನು ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಆ ರೀತಿಯಾಗಿ ನೀವು ಮಾಡ್ಕೋಬೋದು. ಅದಾದ ನಂತರ ನೋಡಿ, ಸ್ವಲ್ಪ ಸೋಂಪಿನ ಒಂದು ಕಲರ್ ಕೂಡ ಚೇಂಜ್ ಆಗಿದೆ, ಅದರ ಫ್ಲೇವರ್ ಕೂಡ ಘಮ ಘಮ ಅಂತ ಬರ್ತಾ ಇದೆ. ಸೊ ಆಗ ನಾವು ಇದನ್ನು ತೆಗೆದಿಡಬೇಕಾಗುತ್ತೆ. ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು. ಸ್ವಲ್ಪ ತಣ್ಣಗಾಗಬೇಕಲ್ಲ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀವಿ. ಅದಾದ ನಂತರ ಕಾಳು ಮೆಣಸನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಒಂದು 8 ರಿಂದ 10 ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಸಬ್ಜಾ ಸೀಡ್ಸು ನೋಡ್ಬೋದು ನೀವು ಕೂಡ. ಸೊ ಸಬ್ಜಾ ಸೀಡ್ಸನ್ನು ಸ್ವಲ್ಪ ನಾನು ತೊಗೊಂಡಿರುವಂಥದ್ದು. ಸೊ ಇದನ್ನು ಇವಾಗ ಒಂದು ಬೌಲಿಗೆ ನಾವಿಲ್ಲಿ ಒಂದು 10 ನಿಮಿಷ 15 ನಿಮಿಷ ಇದನ್ನು ನಾವು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು 15 ನಿಮಿಷ ಇದನ್ನು ಬಿಟ್ಬಿಡೋಣ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಹಾಗೆ ನೆನೆಸೋದಕ್ಕೆ ಬಿಡ್ತಾ ಇದ್ದೀನಿ. ಇಲ್ಲಿ ನಾನು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಸೋಂಪು ನೀಟಾಗಿ ಈ ಒಂದು ಸಬ್ಜಾ ಸೀಡ್ಸು ಚೆನ್ನಾಗಿ ನೀರಲ್ಲಿ ನೆನೆಯುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನೋಡ್ಬೋದು ನೀವು, 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ತಗೊಳ್ತಾ ಇದ್ದೀನಿ. ಗಸಗಸೆ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಅಷ್ಟು ಒಳ್ಳೆಯದು ಗಸಗಸೆ. ಖಂಡಿತ ಯಾವಾಗಲೂ ಕೂಡ ನಾವು ವಾರದಲ್ಲಿ ಒಮ್ಮೆ ಆದರೂ ಗಸಗಸೆಯನ್ನು ನಮ್ಮ ಊಟದಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ, ಅಷ್ಟು ಒಳ್ಳೆಯದು. ಸೊ 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಒಂದು ತಟ್ಟೆಗೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾಳು ಮೆಣಸು ಮತ್ತು ಗಸಗಸೆ ಹಾಗೆ ಕಲ್ಲು ಸಕ್ಕರೆ ಅಂತೂ ತುಂಬಾ ಅದ್ಭುತವಾಗಿರುವಂತಹ ಒಂದು ಇದು ಸ್ವೀಟು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಕೆಲವರಿಗೆ ಬೆಲ್ಲ ಇಷ್ಟ ಆಗಲ್ಲ, ಕೆಲವರಿಗೆ ಸಕ್ಕರೆ ಇಷ್ಟ ಆಗಲ್ಲ. ಅಂಥವರು ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ಬೋದು. ಕಲ್ಲು ಸಕ್ಕರೆ ದೇಹಕ್ಕೆ ತಂಪಾಗುತ್ತೆ ಮತ್ತು ಗಂಟಲು ನೋವು ಇರುತ್ತಲ್ಲ, ಸೊ ಅಂಥವರು ಕೂಡ ಈ ಒಂದು ಕಲ್ಲು ಸಕ್ಕರೆಯನ್ನು ಬಾಯಿಗೆ ಹಾಕ್ಕೊಂಡ್ರೆ ಗಂಟಲು ನೋವು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ನೀವು ಕೂಡ ಅದನ್ನು ಮಾಡಿ ನೋಡಿ. ಸೊ ಇವಾಗ ಕಲ್ಲು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಕಲ್ಲು ಸಕ್ಕರೆ ಸ್ವಲ್ಪ ದಪ್ಪ ಇದ್ದರೆ ಅದನ್ನು ಸ್ವಲ್ಪ ಪೌಡರ್ ಥರ ಮಾಡ್ಕೊಳ್ಳಿ, ಕುಟ್ಟಿ ಒಂದು ಸ್ವಲ್ಪ. ಇಲ್ಲಾಂತಂದರೆ ಜಾರಿಂದ ಬ್ಲೇಡ್ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪುಡಿ ಥರ ಮಾಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಬರ್ಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಾಡಿ, ಯಾಕೆಂದರೆ ಇದು ಪೌಡರ್ ಥರ ಆಗುತ್ತೆ. ಹೇಗೆ ಪೌಡರ್ ಅಂದರೆ ಸಕ್ಕರೆ ಪುಡಿ ಆಗುತ್ತಲ್ಲ ಅಷ್ಟು ಆಗುತ್ತೆ, ಆ ರೀತಿಯಾಗಿ ಪೌಡರ್ ಆಗುತ್ತೆ. ಸೊ ಹಾಗಾಗಿ ಪೌಡರ್ ಮಾಡ್ಕೊಳ್ಳಿ. ನೀಟಾಗಿ ಪೌಡರ್ ಮಾಡಿಕೊಂಡು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ಒಂದು ಸಲ ನೀವು ಇದನ್ನು ತಯಾರಿಸಿ, ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ. ಯಾಕೆಂದರೆ ಅಷ್ಟು ಅದ್ಭುತವಾಗಿರುವಂಥ ಟೇಸ್ಟನ್ನು ಕೂಡ ಕೊಡುತ್ತೆ ಇದು. ನೋಡಿ, ಇವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿ. ಬಿಸಿ ಇರೋದ್ರಿಂದ ತಕ್ಷಣಕ್ಕೆ ಇದನ್ನು ಡಬ್ಬಿಗಾಗಿ ಇಡೋದು ಬೇಡ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಲಿ ಅಂತ ಅದನ್ನು ಸ್ವಲ್ಪ ಹಾರಾಕಿದೆ. ಅದಾದ ನಂತರ ಈಗ ಹೇರ್ ಟೈಟ್ ಕಂಟೈನರ್ ಬಾಕ್ಸ್ಗಳು ಅಥವಾ ಯಾವುದಾದ್ರೂ ನಿಮಗೆ ಈ ಥರ ಗಾಜಿನ ಬಾಕ್ಸ್ಗಳಿದ್ದರೆ ನೀವು ಅದರಲ್ಲಿ ಕೂಡ ಹಾಕ್ಕೊಳ್ಬೋದು. ಬಾಟಲಲ್ಲಿ ನೋಡ್ಬೋದು, ಈ ರೀತಿಯಾಗಿ ಹಾಕಿ ಇಟ್ಟರೆ ನೀವು ಅದನ್ನು 1 ತಿಂಗಳು ಬೇಕಿದ್ರೆ ಹೀಗೆ ಫ್ರಿಡ್ಜಲ್ಲಿ ಇಡ್ದಲೇ ಹಾಗೆ ಇಡ್ಬೋದು. ಫ್ರಿಡ್ಜ್ ಇದ್ದರೆ 6 ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್ಸ್. ಈಗ ಹಾಲಲ್ಲಿ ನಾನು ಈ ಒಂದು ಜ್ಯೂಸನ್ನು ಹೇಗೆ ತಯಾರಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಈಗ ಸುಮಾರು ಒಂದು ಅರ್ಧ ಲೀಟರ್ ಆಗೋಷ್ಟು ಕಾಯಿಸಿ ತಣ್ಣಗಾಗಿರೋವಂಥದ್ದು ಫ್ರಿಡ್ಜಲ್ಲಿ ಇಟ್ಟು ತೊಗೊಂಡಿರೋವಂಥ ಹಾಲು.
ಕಾಯಿಸ್ದಲೇ ಇರೋವಂಥ ಹಾಲಲ್ಲ, ಬೇಕು ಅಂದರೆ ಕಾಯಿಸ್ದಲೇ ಇರೋ ಹಾಲಲ್ಲೂ ಕೂಡ ಮಾಡ್ಕೋಬೋದು, ಹಾಲೇನು ಒಡೆದೋಗೋದಿಲ್ಲ. ಸೊ ಈಗ ತಣ್ಣಗಿರೋವಂಥ ಹಾಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಸುಮಾರು ಒಂದು 5ರಿಂದ 6 ಜನಕ್ಕಾಗುವಷ್ಟು ನಾನು ಜ್ಯೂಸನ್ನು ತಯಾರಿಸ್ಕೊಳ್ತಾ ಇದ್ದೀನಿ. ಹಾಲು ಇನ್ನೊಂದು ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತೀನಿ. ಇವಾಗ ಇದಕ್ಕೆ ಎಲ್ಲದನ್ನು ಮಿಕ್ಸ್ ಮಾಡಬೇಕಾದ್ರೆ ಚೆಲ್ಲುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಸಬ್ಜಾ ಸೀಡ್ಸು ಕೂಡ ಒಂದು 15 ನಿಮಿಷ ನೆನೆ ಹಾಕಿದ್ನಲ್ಲ, ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತೀನಿ. ಸೊ ನಿಮಗೆ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಅದಾದ ನಂತರ ಗುಲಾಬಿ ದಳಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಅದರ ದಳವನ್ನು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ನಮಗೆ ರುಚಿಯಾಗಿರುವಂತಹ ಅದ್ಭುತವಾಗಿರುವಂತಹ ಒಂದು ಸೋಂಪು ಕಾಳನ್ನು ಉಪಯೋಗಿಸಿ ಮಾಡ್ತಿರುವಂಥ ಜ್ಯೂಸು ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಚಿಲ್ಲಾಗಿ ಇರೋದಕ್ಕೆ ಇದಕ್ಕೆ ನಾನು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡಿದ್ದೀನಿ. ಐಸ್ ಕ್ಯೂಬ್ಸ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ ಫ್ರೆಂಡ್ಸ್. ಖಂಡಿತ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟಪಡ್ತಾರೆ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಮತ್ತು ತುಂಬ ಆರೋಗ್ಯಕರವಾಗಿರುವಂತಹ ಒಂದು ಜ್ಯೂಸ್ ಇದು. ಕೇವಲ 10 ನಿಮಿಷದಲ್ಲಿ ಮಾಡಿ ಕುಡಿಬೋದು ಫ್ರೆಂಡ್ಸ್. ಓಕೆ, ಸೊ ನೋಡ್ಬೋದು ಈಗ ಆಗಿದೆ. ಅದನ್ನು ಒಂದು ಲೋಟಕ್ಕೆ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಹಾಕ್ಕೊಳ್ಳೋಣ. ನಿಮಗೆ ಯಾವುದೆಲ್ಲ ಹೊಸ ರೆಸಿಪಿಗಳು ಬೇಕು ಅನ್ನೋದನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಖಂಡಿತ ನೀವು ಇಷ್ಟಪಡುವಂತಹ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತೀನಿ. ಇವಾಗ ನೋಡ್ಬೋದು ನೀರಿಗೆ ನಾನು ಈ ಜ್ಯೂಸನ್ನು ಮಾಡ್ತಾಯಿದ್ದೀನಿ, ನೀರನ್ನು ಉಪಯೋಗಿಸಿ. ಸೊ ಈಗ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ. ಸೊ ನೋಡ್ಬೋದು ಇಲ್ಲಿ ನೀರನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ನೀವು ಸಬ್ಜಾ ಸೀಡ್ಸನ್ನು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಖಾರವಾಗಿ ಹುಳಿಯಾಗಿರುವಂಥ ಜ್ಯೂಸನ್ನು ತಯಾರಿಸ್ಕೊಳ್ಳೋಣ. ಅದಾದ ನಂತರ ಇವಾಗ ನಾನು ಉಪ್ಪು ಹಾಕಿದ ನಂತರ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು. ನಂತರ ಇಲ್ಲಿ ಸಬ್ಜಾ ಸೀಡ್ಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನ್ ಆಗುವಷ್ಟು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕು ಅಂದರೆ ನೀವು ಐಸ್ ಕ್ಯೂಬ್ಸ್ನೂ ಕೂಡ ಹಾಕ್ಕೊಳ್ಬೋದು. ಸೊ ಈಗ ಇದನ್ನು ಕೂಡ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ರುಚಿಯಾಗಿರುವಂಥ, ಈಸಿಯಾಗಿರುವಂಥ, ಒಂದು ಟೇಸ್ಟಿಯಾಗಿರುವಂಥ, ಆರೋಗ್ಯಕರವಾದ, ಹೊಸ ರುಚಿಯಾದ ಒಂದು ಜ್ಯೂಸನ್ನು ಮನೆಯಲ್ಲಿ ತಯಾರಿಸಿ ಕುಡಿದು ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್. ಖಂಡಿತ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ. ಸೊ ಆಗಿರುವಂತಹ ಜ್ಯೂಸನ್ನು ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ನೋಡ್ಬೋದು ಎಷ್ಟು ಅದ್ಭುತವಾಗಿರುವಂಥ, ಟೇಸ್ಟಿಯಾಗಿರುವಂತಹ ಒಂದು ಜ್ಯೂಸು ರೆಡಿಯಾಗಿದೆ ಅಂತ. ಸೊ ಈ ಜ್ಯೂಸ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.